ಊಟ ಎಲ್ಲ ಹೇಗಿದೆ? ಸೂಪರ್ ಆಗಿದೆಯಾ? ನೀವು ಎಲ್ಲಿಂದ ಬಂದಿರೋದು? ಮಂಡ್ಯ. ಇಲ್ಲಿ ಯಾರನ್ನ ಅಡ್ಮಿಟ್ ಮಾಡಿದ್ದೀರಾ? ಹೌದಾ? ಓಕೆ. ಏನಾಗಿತ್ತು ಅವ್ರಿಗೆ ನರ್ವ್ ಪ್ರಾಬ್ಲಮ್ಮು, ಕೈ ಮೇಲೆ ಹಿಡಿಯೋಕೆ ಓಕೆ. ಎಷ್ಟು ದಿನ ಆಯಿತು? ಅವ್ರನ್ನ ಇವಾಗ ಮೊದಲು ಯಾವಾಗ ಅಡ್ಮಿಟ್ ಮಾಡಿದ್ದು ಈಗ ಬುಧವಾರ ಬಂದ. ಓಕೆ. ಅವಾಗಿಂದ ದಿನ ಇಲ್ಲೇ ಬರ್ತೀರಾ ಊಟಕ್ಕೆ? ಊಟಕ್ಕೆ. ಓಕೆ. ಈ ಥರ ಊಟ ಕೊಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು. ಅಂದರೆ ಏನಂದರೆ ಈಗ ಸ್ವೀಟ್ ಆಗಿರ್ಬೋದು, ಅನ್ನ ಸಾರ ಎಲ್ಲ ಕೊಡ್ತಾರೆ. ಚೆನ್ನಾಗಿದೆ, ಸೂಪರ್ ಆಗೈತಿ. ಇಂಥ ಊಟ ಸಿಗ್ಬೇಕಂದ್ರೆ ನಾವು ಹಚ್ಕೊಂಡಿರಲ್ವಾ? ಊಟ ಎಲ್ಲ ಎಷ್ಟು ಚೆನ್ನಾಗಿ ಹಿಂಗೆ ಕೊಡ್ದೋಗಿದ್ರು, ಎಷ್ಟು ಚೆನ್ನಾಗಿ ಇದು ಮಾಡೋದು. ಎಷ್ಟು ಜನ? ಊಟ ಚೆನ್ನಾಗದೇನು ಮುಖ್ಯ ಅಲ್ಲ, ಹೊಟ್ಟೆ ತುಂಬದಲ್ಲ, ಅದು ಮುಖ್ಯ ಅಂತ ಇವತ್ತು. ಈಗ ಕೆಲವೊಂದು ಹಾಸ್ಪಿಟಲ್ ಹತ್ರ ಈಗ ಇಡ್ಲಿನೋ ದೋಸೆನೋ ಏನೋ ಒಂದು ಇರುತ್ತೆ, ಅದು ಹೊಟ್ಟೆ ತುಂಬಲ್ಲ. ಈ ಥರ ರೈಸು ಎಷ್ಟು ನಾವು ಹೋದಾಗೆಲ್ಲ ಹಾಕೊಡ್ತಾರೆ, ಮಜ್ಜಿಗೆ ಕೊಡ್ತಾರೆ, ಎಲ್ಲ ಬರೀ ಅನ್ನ ಸಾಂಬಾರು ಕೊಟ್ಟರೆ ಸಾಕು. ಇವತ್ತು ದೇಶಕ್ಕೆ ಬಂದು ಇಲ್ಲಿ ಹಾಸ್ಪಿಟಲ್ ಇರ್ತೀವಿ, ನಮ್ಗೆ ಇಷ್ಟು ಅನ್ನ ಸಿಕ್ಕಿದ್ರೆ ಎಷ್ಟು ಆಸೆ. ಎಲ್ಲ ಬಡವರು ಬರ್ತೀವಿ, ಎಲ್ಲರೂ ಬರ್ತಾರೆ. ಎಷ್ಟು ಅನ್ನಕ್ಕೆ ಎಷ್ಟು ಕಷ್ಟಪಡ್ತಾರೆ ಹೇಳಿ. ಅಂದರೆ ಇಲ್ಲಿ ಆಲ್ಮೋಸ್ಟ್ ಬರೋರು ಎಲ್ಲ ಬೇರೆ ಬೇರೆ ಕಡೆಯಿಂದನೇ ಬರ್ತಾರೆ. ದೇಶ ಎಷ್ಟೆಷ್ಟು ದೂರದಿಂದ ಬರ್ತಾರೆ. ಅವ್ರಿಗೆಲ್ಲ ಇಷ್ಟು ಅನ್ನ ಸಿಕ್ಕಿದ್ರೆ ಎಷ್ಟು ನಂಬಿ ಇಲ್ಲಿ ಬಂದಲ್ಲಿ ಅನ್ನದ ಎಷ್ಟು ಬೆಲೆ ಅನ್ನೋದು ಗೊತ್ತಾಗ್ಬೇಕಾದ್ರೆ ನಮಗೆ. ಈಗ ಇಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಂದ್ರೆ ಬಡವರು ಅಡ್ಮಿಟ್ ಮಾಡಿರ್ತಾರೆ. ಈ ರೀತಿ ಒಂದು ಅನ್ನದಾನ ಕೊಟ್ಟರೆ ತುಂಬ ತುಂಬ ಒಳ್ಳೇದಾಗೈತೆ. ಏನು ಹೇಳ್ತೀರಾ ಅವ್ರಿಗೆ? ತುಂಬ ಧನ್ಯವಾದ. ಅದಷ್ಟೇ ಹೇಳೋಕ್ಕಾಗಲ್ಲ, ಅಷ್ಟೇ ಹೇಳೋಕ್ಕಾಗಲ್ಲ. ಇಷ್ಟು ಕೊಡ್ತಾವ್ರಲ್ಲ, ತುಂಬ ಇದು ಹೇಳ್ಬೇಕು ಅವ್ರದ್ದಷ್ಟೇ, ಅಷ್ಟೇ ಹೇಳ್ತೀವಿ. ಇಂದುಪುರ ಸರ್, ಪಕ್ಕದಲ್ಲಿ. ನನ್ನ ತಮ್ಮನಿಗೆ ಕಣ್ಣು ಆಪ್ರೇಷನ್ ಮಾಡಿಸ್ಬೇಕಾಯ್ತು, ಬಂದಿದ್ವಿ. ಊಟ ತುಂಬ ಚೆನ್ನಾಗಿ ಕೊಡ್ತಾರೆ ಸರ್, ಚೆನ್ನಾಗೈತೆ. ಎಷ್ಟು ದಿನ ಆಯ್ತು? ನಾವು ಒಂದು ವಾರದಿಂದ ಇದ್ದೀವಿ ಸರ್. ಒಂದು ವಾರದಿಂದ ಇಲ್ಲೇ ಊಟ ಮಾಡ್ತೀವಿ? ಹಾಂ, ಒಂದು ವಾರದಿಂದ ಇಲ್ಲೇ ಊಟ ಮಾಡ್ತೀವಿ. ಫ್ರೀಯಾಗಿ ಕೊಡ್ತಾರೆ, ನೀಟಾಗಿ ಕ್ಲೀನಾಗಿ ಹೊಟ್ಟೆ ತುಂಬ ಊಟ ಮಾಡ್ತೀವಿ ಸರ್. ಒಂದು ದೂರದಿಂದ ಬಂದಿರ್ತೀವಿ, ಎಲ್ಲ ಆಚೆ ಕಡೆ ಮಾಡಬೇಕಂದ್ರೆ ಅಷ್ಟು ದುಡ್ಡಿರಲ್ಲ, ಚೆನ್ನಾಗಿ. ಈಗ ಬೆಂಗಳೂರು ಅಂದಮೇಲೆ ಕಾಸ್ಟ್ಲಿನೇ ಅಂತ ಹೇಳ್ತಾರೆ. ಹೌದು ಸರ್, ಹೊರಗಡೆ ಹೋದರೆ 80-100 ರೂಪಾಯಿ ಹಾಗೆ ಆಗುತ್ತೆ ಸರ್. ಚೆನ್ನಾಗಿ ಕೊಡ್ತಾರೆ ಸರ್. ನಮ್ಮ ಅಪ್ಪನಿಗೆ ಹಾಕೊಂಡು 1 ತಿಂಗಳು ಇದ್ವಿ ಇಲ್ಲಿ, 1 ಇಯರ್ ಬ್ಯಾಕ್. ತಿಂಗಳು ಇಲ್ಲೇ ಊಟ ಮಾಡಿದ್ದೀವಿ. ನಮ್ಮ ಅಣ್ಣಯ್ಯ, ನಮ್ಮಮ್ಮ, ನಾನು ಎಲ್ಲರೂ ಚೆನ್ನಾಗಿ ಬೇಜಾರು ಮಾಡ್ಕೊಳ್ಳಲ್ಲ. ಹೊಟ್ಟೆ ತುಂಬ ಊಟ ಸಂತೋಷ ಆಯಿತು. ಏನು ಹೇಳ್ತೀರಾ ಅವ್ರಿಗೆ? ಒಳ್ಳೇದಾಗಲಿ, ಇನ್ನೂ ಜಾಸ್ತಿ ಜನಕ್ಕೆ ಸಹಾಯ ಮಾಡಲಿ, ಚೆನ್ನಾಗಿರಲಿ, ದೇವ್ರು ಚೆನ್ನಾಗಿ. ಯಾವರು? ಆಸ್ಪತ್ರೆ ಕೆಂಗೇರಿ ಅವರು. ಓಕೆ. ಎಷ್ಟು ದಿನ ಆಯ್ತು ಬಂದು? ಎಷ್ಟು ದಿನ ಆಯ್ತು ಬಂದು? ಇವತ್ತು ತೋರಕ್ಕೆ ಬಂದವಿ ಸರ್. ಹೊಟ್ಟೆ ಪ್ರಾಬ್ಲಮ್ ಇತ್ತು, ಹಂಗೆ ತೋರ್ಕೊ ಹೋಗೋಣ. ಚೆನ್ನಾಗಿದೆ ಊಟ ಎಲ್ಲ? ಸರಿ. ಸರ್ ಹೋಟ್ಲು ಊಟಕ್ಕಿಂತನೂ ಚೆನ್ನಾಗಿದೆ ಸರ್. ಹೌದು ಸರ್, ಹೋಟ್ಲು ಊಟ ತಿನ್ನೋಕ್ಕಾಗಲ್ಲ, ಆದರೆ ಈ ಊಟನ ನೆಮ್ಮದಿಯಿಂದ ತೃಪ್ತಿಯಿಂದ ತಿನ್ಬೋದು. ನಾವು 15 ದಿವಸದಿಂದ ಇಲ್ಲೇ ಇದ್ದೀವಿ. ಯಜಮಾನ್ರಿಗೆ ಕಿಡ್ನಿ ಪ್ರಾಬ್ಲಮ್ ಆಗಿ ನಾವು ನಮ್ಗೆ ಮೊದಲೇ ಗೊತ್ತಿರಲಿಲ್ಲ ವಿಷಯ. ಈಗ ಒಂದು 7-8 ದಿವಸದಿಂದ ಗೊತ್ತು, ಹಾಗಾಗಿ ಬಂದು ಇಲ್ಲೇ ಊಟ ಮಾಡ್ತಾ ಬರ್ತಾ ಇದ್ದೀವಿ ಸರ್. ಹೇಗಿದೆ ಊಟ ಎಲ್ಲ? ಊಟ ಚೆನ್ನಾಗಿದೆ ಸರ್. ಓಕೆ. ಏನೇನೆಲ್ಲ ಕೊಟ್ಟಿದ್ದಾರೆ ಇವತ್ತು? ಒಂದು ಉದ್ದಿನೊಡೆ, ಲಾಡು, ಅನ್ನ ಸಾರು ಮತ್ತು ಮಜ್ಜಿಗೆ ತುಂಬ ಚೆನ್ನಾಗಿರುತ್ತೆ. ಯಾವುದು ಊಟನೂ ಸಾಂಬಾರು ಏನು ಚೆನ್ನಾಗಿಲ್ಲ ಅನ್ನಂಗಿಲ್ಲ, ಚೆನ್ನಾಗಿರುತ್ತೆ ಸರ್. ಇನ್ನಷ್ಟು ಜನಕ್ಕೆ ಹಿಂಗೆ ಅವ್ರಿಗೆ ಸಹಾಯ ಮಾಡುವಂಥ ಶಕ್ತಿನ ಆ ದೇವರು ಕೊಡಲಿ ಅಂತ ಕೇಳ್ಕೊತೀನಿ ಸರ್. ಈಗ ಒಂದೇ ಸತಿಗೆ ಕೊಡಲ್ಲ, ನೀವು ವಾಪಸ್ ಹೋದ್ರೆ ಮತ್ತೆ ಹಾಕ್ತಾರೆ, ಮತ್ತೊಂದ್ಸಲಿ ಬಡಿಸ್ಕೋಬೋದು. ಹೌದೌದು ಸರ್, ಹಾಕೊಡ್ತಾರೆ. ಆದರೆ ಟೋಕನ್ ಏನಾರು ಅಕಸ್ಮಾತ್ ಇದ್ದವ್ರಿಗೆಲ್ಲ ಕೊಡ್ತಾರೆ. ಟೋಕನ್ ಊಟ ಖಾಲಿ ಆದರೆ ಟೋಕನ್ ಇಲ್ಲ ಅಂತ, ಊಟ ಇದ್ದರೆ ಟೋಕನ್ ಇಲ್ಲ ಕೊಡ್ತಾರೆ, ಇಲ್ಲ ಅಂದರೆ ಟೋಕನ್ ಇಲ್ಲ ಅಂದರೆ ಪಾಪ ಅವ್ರನ್ನ ಹಿಂದೆ ಕಳಿಸ್ತಾರೆ. ಅವ್ರಿಗೂ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಕಳಿಸ್ತಾರೆ. ತುಂಬ ಒಂದು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ ಸರ್ ಇದನ್ನು. ಹೌದು ಸರ್, ಥ್ಯಾಂಕ್ಸ್ ಸರ್. ಹೇಳಿ, ಅವರು ತಮ್ಮದು? ತುಮಕೂರು ಅವರು. ಇಲ್ಲಿ ಏನಕ್ಕೆ ಬಂದಿದ್ದೀವಿ? 15 ದಿವಸ ಆಯಿತು. ನಮ್ಮ ಮಗನಿಗೆ ಕಿಡ್ನಿ ಪ್ರಾಬ್ಲಮ್, ಇಲ್ಲೇ ಬಂದು ಊಟ ಮಾಡ್ಕೊಂಡು ಇದು ಮಾಡ್ಕೊಂಡು ಚೆನ್ನಾಗಿ ದಿನ ಬರ್ತಾ ಇದ್ದೀರಿ ಇಲ್ಲೇ? ಇಲ್ಲೇ ಬರ್ತಾರೆ. ಎಷ್ಟು ಗಂಟೆಗೆ ಕೊಡ್ತಾರೆ ಟೋಕನು? 12. ಅಲ್ಲೇ ಬಂದು ಕೊಡ್ತಾರಾ? ಅಲ್ಲೇ ಬಂದು ಕೊಡ್ತಾರೆ. ಇಲ್ಲಾಂದ್ರೆ ಬೇರೆ ಟೋಕನ್ ಹೋಗ್ತಾ ಇತ್ತು ಅಂತ. ಹೌದು. ಹೇಳಿ.
ಹೇಳಿ ಊಟ ಎಲ್ಲ ಹೇಗಿದೆ? ಪರವಾಗಿಲ್ಲ, ಚೆನ್ನಾಗಿದೆ. ನಾವಿರೋದು ಕೋರಮಂಗಲ ಪಾಸ್ಪೋರ್ಟ್ ಆಫೀಸು. ಇಲ್ಲಿ ಬಂದು ಸೊಸೆಗೆ ಡೆಲಿವರಿ ಆಯಿತು. ಇಲ್ಲೇ ಇದ್ದೀವಿ. ಮಗುಕ್ಕೆ ಇದು ಏಟ್ ಬಿದ್ದಿದೆ. ಇಲ್ಲೇ 20 ದಿವಸ ಊಟ ಮಾಡ್ಕೊಂಡು ಚೆನ್ನಾಗಿದೆ, ಪರವಾಗಿಲ್ಲ. ಈ ಊಟ ಎಲ್ಲಿ ಸಿಕ್ಕೋದಿಲ್ಲ, ಎಲ್ಲ ಸಿಗೋದಿಲ್ಲ. ಓಕೆ, ಪರವಾಗಿಲ್ಲ. ನೋಡಿರಿ ಹೇಳಿ ಹೇಗಿದೆ? ಸರ್ 1 ಅವರ್ ಆಯಿತು ಹಾಂ, ಬಂದು ನಾಳೆ 8 ದಿವಸ ಆಗ್ತದೆ. ಮಗಳು ಹಾಸ್ಪಿಟ್ಲಾಗ ಐತಿ, ಇವ್ರು ಬಂದಿದ್ದು ಸರ್. ಏನೇನು ಕೊಟ್ಟಿದ್ದಾರೆ ಇವತ್ತು? ಇವತ್ತು ಸರ್ ರಸ, ಅನ್ನ, ವಡೆ, ಹಾಂ, ಸ್ವೀಟು ಚೆನ್ನಾಗೈತೆ ಸರ್. ಚೆನ್ನಾಗಿದೆ. ಹಾಂ, ಯಾವರು? ಯಾದಗಿರಿ ಸರ್. ಯಾದಗಿರಿ ಅವರು. ಯಾದಗಿರಿ. ಇಲ್ಲಿ ಯಾರು ಅಡ್ಮಿಟ್ ಮಾಡಿರೋದು? ಇಲ್ಲಿ ಏಲಕ್ಕದಾಗ ಸರ್. ಯಾರನ್ನ ಅಡ್ಮಿಟ್ ಮಾಡಿರಿ? ಮಗಳನ್ನ ಸರ್. ಮಗಳನ್ನ ಅಡ್ಮಿಟ್ ಮಾಡಿ. ಏನಾಗಿತ್ತು? ಅದೇ ಡೆಲಿವರ್ಗು ಸರ್. ಡೆಲಿವರಿ. ಚೆನ್ನಾಗಿದ್ದಾರಾ? ಆರಾಮದ? ಚೆನ್ನಾಗಿ ಸರ್. ಈ ಥರ ಬೆಂಗಳೂರಲ್ಲಿ ಈ ಥರ ಊಟ ಕೊಡ್ತಾರೆ, ಏನು ಹೇಳ್ತೀರಾ? ಹೇಳ್ತಾರೆ ಸರ್, ಯಾರು ಹೇಳೋರಿಗೆ ಬಂದಿದ್ದೀವಿ, ಕೊಟ್ಟಿದ್ರು, ಕಾರ್ಡ್ ಕೊಟ್ಟಿದ್ರು, ಬಂದಿದ್ದು ಸರ್. ಸರ್ ಅಂತ ಹೇಳಿ ತೊಗೊಳ್ತವ. ಹೇಗಿದೆ ಊಟ? ಚೆನ್ನಾಗಿದೆ ಸರ್, ಚೆನ್ನಾಗೈತೆ. ಡೈಲಿ ಬರ್ತೀರಾ? ಇಲ್ಲ, ಇವತ್ತು ಬಂದಿದ್ದು, ಇನ್ನೂ ಮಾಡಿಲ್ಲ, ನೋಡಿಲ್ಲ. ಹೌದಾ, ಸರಿ, ಓಕೆ. ಹೇಳಿಮ್ಮ. ಏನಾಗಿತ್ತು ನಿಮಗೆ? ಸ್ಕಿನ್ ಪ್ರಾಬ್ಲಮ್ ಆಗಿತ್ತು ಸರ್. ಎಷ್ಟು ದಿವಸ ಇದ್ರಿ? 5 ತಿಂಗಳಿದ್ದೆ ಸರ್ ಇಲ್ಲಿ. ಇಲ್ಲೇ 5 ತಿಂಗಳಿದ್ರಿ? ಓಕೆ. ತಮ್ಮ ಜೊತೆ ಯಾರು ಬಂದಿದ್ದಾರೆ? ನಮ್ಮ ಯಜಮಾನ್ರು ಬಂದಿದ್ರು ಸರ್. ಊಟ ಬರ್ತಾ ಇದ್ರೆ ಇಲ್ಲಿ ಊಟ ಎಲ್ಲ ಕೊಡ್ತಿದ್ರು ಸರ್. ಊಟ ಎಲ್ಲ ಕೊಡ್ತಿದ್ರು. ಸ್ಕಿನ್ ಪ್ರಾಬ್ಲಮ್ ಆಯಿತು, ಒಂದ್ಸಲ ಹೋಗ್ಬಿಟ್ಟಿದ್ದೆ ಕೈ. 5 ತಿಂಗಳಿಂದ ಊಟ ತಿಂದಿದ್ದೀರಾ ಇಲ್ಲಿ? 5 ತಿಂಗಳಿಂದ ಊಟ ತಿಂದಿದ್ವಿ. ಇವಾಗೆಲ್ಲ ಹುಷಾರಾಗಿದೆ? ಇವಾಗೆಲ್ಲ ಹುಷಾರಾಯ್ತು ಸರ್. ಆರಾಮಾಗಿದ್ದೀರಾ? ಇವಾಗಿನ ಡಿಸ್ಚಾರ್ಜ್ ಎಲ್ಲ ಹೇಳಿದಾರಾ? ಅವಾಗಲೇ ಡಿಸ್ಚಾರ್ಜ್ ಎಲ್ಲ ತುಂಬ ದಿವಸ ಆಯಿತು. ಇವಾಗ ಸ್ವಲ್ಪ ಸ್ಕಿನ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ತೋರಿಸ್ಕೊಳಕ್ಕೆ ಬಂದಿದ್ದೆ. ಊಟ ಎಲ್ಲ ಮಾಡಿದ್ರಾ? ಆಯಿತು ಸರ್. ಊಟ ಎಲ್ಲ ಆಗಿದೆ? ಊಟ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಸರ್, ಈಗ ಅವ್ರನ್ನ ಇಲ್ಲಿ ಅಡ್ಮಿಟ್ ಮಾಡಿದ್ರಲ್ಲ, ಇಲ್ಲಿ ಊಟಕ್ಕೆ ನೀವು ಬರ್ತಾ ಇದ್ರಾ? ನಾನು ಇಲ್ಲೇ ಪಾರ್ಕಿಂಗ್ ಕೆಲಸ ಮಾಡ್ತಾ ಇದ್ದೆ. ಪಾರ್ಕಿಂಗ್ ಕೆಲಸ ಮಾಡಿದ್ರಾ? ಪಾರ್ಕಿಂಗ್ ಇದೆ ಗಾಡಿ. ಇಲ್ಲಿ ಊಟ ಎಲ್ಲ ಈ ಥರ ಕೊಡ್ತಾ ಇದ್ದಾರೆ? ಊಟ ಚೆನ್ನಾಗಿದೆ ಸರ್, ಊಟ ಕೊಡ್ತಾ ಇದ್ರು. ನಮ್ಮ ಮನೇಲಿ ಇಲ್ಲಿ ಇಟಲಿ ಬಂದಮೇಲೆ ಒಂದು ಸ್ವಲ್ಪ ಕೊಡ್ತಾ ಇದ್ರು. ಪುನೀತ್ ರಾಜ್ಕುಮಾರ್ ಇದ್ದಾರಲ್ಲ, ಅವರು ಬಂದಿದ್ರು. ಸರಿ ಸರ್, ಓಕೆ. ಸರ್, ಇಲ್ಲಿ ಹಾಸ್ಪಿಟ್ಲಿಗೆ ಬಂದಿದ್ವು ನಮ್ಮ ತಾಯಿ ಕರ್ಕೊಂಡು. ಊಟ ಭಾಳ ಚೆನ್ನಾಗಿದೆ. ಹಳ್ಳಿ ಕಡೆಯಿಂದ ಬಂದವ್ರಿಗೆ, ಬಡವ್ರ ಬಗ್ಗರಿಗೆಲ್ಲ ದುಡ್ಡು ಕಾಸು ಇರಲ್ಲ ಒಂದೊಂದು ಟೈಮಲ್ಲಿ, ಅಂಥವ್ರಿಗೆ ಒಳ್ಳೆ ಅನುಕೂಲ ಆಗುತ್ತೆ. ಇವರು ಒಳ್ಳೆ ಕೆಲಸ ಮಾಡಿಸ್ತಾವ್ರೆ. ಅನುದಾನ ಅನ್ನಪೂರ್ಣೇಶ್ವರಿ ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ, ಇದೇ ಥರ ಇನ್ನೂ ಮುಂದುವರಿಲಿ. ಚೆನ್ನಾಗಿದೆ. ನಮ್ಮದು ಮಂಡ್ಯ ಮದ್ದೂರು. ಎಷ್ಟು ದಿನ ಆಯ್ತು ಬಂದಿಲ್ಲ? ನಾವು ಮೊದಲು ತೋರ್ಸ್ಕೊ ಈಗ ಬಂದಿದ್ವು ತೋರ್ಸೋಕ್ಕೆ. ಮೊದಲೆಲ್ಲ ಬಂದಿದ್ದೀವಿ. ಭಾಳ ಚೆನ್ನಾಗಿದೆ ಊಟ. ಮೊದಲೆಲ್ಲ ಊಟ ಮಾಡಿದ್ದೀವಿ. ನಾವು ಇಲ್ಲೆಲ್ಲ ಬಡಿಸಿದ್ದೀವಿ, ಊಟ ಮಾಡಿದ್ದೀವಿ. ಟೇಸ್ಟ್ ಚೆನ್ನಾಗಿದೆ. ಅನ್ನಪೂರ್ಣೇಶ್ವರಿ ಒಳ್ಳೇದು ಮಾಡಲಿ, ಇದೇ ಥರ ಇನ್ನೂ ಮುಂದುವರಿಲಿ. ಚೆನ್ನಾಗಿದೆ. ಸರ್, ಹೇಗಿದೆ ಊಟ ಎಲ್ಲ? ಊಟ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ. ಎಷ್ಟು ದಿನ ಬರ್ತಾ ಇದೆ ಸರ್? ಸರ್, 1 ತಿಂಗಳಿಂದ ಬರ್ತಾ ಇದ್ದೀವಿ. ಡಯಾಲಿಸಿಸ್ ಮಾಡಿಸ್ಕೊಂಡು ನಮ್ಮ ತಾಯಿಗೆ ಅವಾಗ ಬಂದು ಊಟ ಮಾಡ್ಕೊಂಡು ಹೋಗಿ ಚೆನ್ನಾಗಿದೆ. ಅವ್ರ ಜೊತೆಗೆ ನೀವು ಇರ್ತೀರಾ? ನಾನೇ ಕರ್ಕೊಬಂದು ಅದು ಡಯಾಲಿಸಿಸ್ ನಡೀತಾ ಇದೆ. ನಾವು ಇಲ್ಲಿ ಬಂದು ಊಟ ಮಾಡ್ತೀವಿ. ಟೋಕನ್ ಎಲ್ಲ ಕೊಟ್ಟಿದ್ರು ನಿಮಗೆ? ಟೋಕನ್ ಇಲ್ಲ, ಅಲ್ಲಿಗೆ ಬಂದು ಕೊಟ್ಟಿದ್ರೆ? ಅಲ್ಲಿಗೆ ಬಂದು ಕೊಡ್ತಾರೆ. ಊಟ ಎಲ್ಲ ಹೇಗಿದೆ ಸರ್? ಊಟ ಎಲ್ಲ ಚೆನ್ನಾಗಿದೆ. ಏನು ಹೇಳ್ತೀರಾ? ಪ್ರತಿದಿನ ಕೊಡ್ತಾ ಇದ್ದಾರೆ? ಪ್ರತಿದಿನ ಊಟ ಕೊಡ್ತಾ ಇದ್ದಾರೆ ಅವರು, ಏನು ಹೇಳ್ತೀರಾ? ಒಳ್ಳೆ ಕೆಲಸ ಸರ್. ಇದೇ ರೀತಿ ಮಾಡ್ಕೊಂಡು ಹೋಗಿ ಅಂತ? ಇದೇ ರೀತಿ ಮಾಡ್ಕೊಂಡು ವಾರ್ಡಲ್ಲೇ ಬಂದು ಕೊಡ್ತಾರೆ ಸರ್. ಸರಿ, ಓಕೆ. ಸರ್, ಹೇಗಿದೆ? ಸಖತ್ತಾಗಿದೆಯಾ? ಚೆನ್ನಾಗಿದೆ. ಅವ್ರು ಬರ್ತಾರೆ ಹಾಸ್ಪಿಟಲ್ ಹತ್ರ, ಹಾಂ, ಕೇಳ್ತಾರೆ ಬೇಕಾದರೆ ಊಟ ಬಡಿಸಿ, ಬೇಕಾದ್ರೆ ಟೋಕನ್ ತೊಗೊಂಡಿರ್ತಾರೆ. ಕೆಲವರು ಅವ್ರಿಗೆ ರೆಸ್ಪಾನ್ಸು ಆಗಲ್ಲ. ಅಟ್ಲೀಸ್ಟ್ ನಂಗೆ ಬೇಡ ಬೇಕು ಅಂತ ಹೇಳಿದ್ರೆ ಅವ್ರು ನಮಗೋಸ್ಕರ ಇಲ್ಲಿಂದ ಅಲ್ಲಿವರೆಗೆ ಬಂದಿರ್ತಾರೆ. ಅವರೇ ಬಂದು ಕೇಳ್ಬಿಟ್ಟು ಬನ್ನಿ ತಿನ್ನಿ ಅಂತ ಹೇಳ್ತಾರೆ. ಬೇಕಾದ್ರೆ ಬೇಕು ಅಂತ ಟೋಕನ್ ತೊಗೊಂಡು ಬಂದರೆ ಒಳ್ಳೆಯದು. ಒಳ್ಳೆ ಊಟ ಸಿಗುತ್ತೆ. ಯಾವುದೇ 5 ಸ್ಟಾರ್ ಹೋಟ್ಲಿಗಿಂತ ಏನು ಕಮ್ಮಿ ಇಲ್ಲ. ಒಳ್ಳೆ ಟೇಸ್ಟ್ ಇದೆ, ಒಳ್ಳೆ ಕ್ವಾಲಿಟಿ ಇದೆ, ಒಳ್ಳೆ ಕ್ವಾಂಟಿಟಿ ಸಿಗುತ್ತೆ. ಬೇಕಾದಷ್ಟು ಕೊಡ್ತಾರೆ. ಒಟ್ಟಿನಲ್ಲಿ ಊಟ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ತಾರೆ. ಇದೇ ಊಟ ಹೊರಗಡೆ ಮಾಡಬೇಕು ಅಂದರೆ ಕಮ್ಮಿ ಅಂದರೆ 100 ರೂಪಾಯಿ ಅಂತೂ ಬೇಕು. ಅಣ್ಣ, ಬೇಕೇ ಬೇಕು. ಅಷ್ಟು ಅಮೌಂಟ್ ಕೊಟ್ಟರು ಲೈಕ್ ಈ ಥರ ಊಟ ಸಿಗಲ್ಲ. ಇದರಲ್ಲಿ ಒಳ್ಳೆ ತರಕಾರಿ ಇದೆ, ಒಳ್ಳೆ ಪ್ರೋಟೀನು ಸಿಗುತ್ತೆ. ಇಲ್ಲಿ ವೇಸ್ಟ್ ಮಾಡೋಕ್ಕೂ ಚಾನ್ಸ್ ಇರಲ್ಲ. ಸೊ ನಿಧಾನ ಆದರೂ ಕಂಪ್ಲೀಟ್ ಮಾಡಿಬಿಟ್ಟೆ ಅಂತ ಹೇಳ್ತಾರೆ ತುಂಬ ಜನ. ಇಲ್ಲಿ ಯಾರೇ ಆಗಲಿ ಚೆಲ್ಲಿರೋದಾಗಲಿ ಬಿಟ್ಟಿರೋದಾಗಲಿ ನೋಡಿಲ್ಲ. ಬೇರೆ ಊರಿಂದ ಬಂದವ್ರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಹಾಂ, ಹೌದಣ್ಣ. ಇವಾಗ ನಾವು ನಮ್ದು ಯಾದಗಿರಿ ಇಲ್ಲಿ ಯಲಹಂಕದಲ್ಲಿದ್ದೀವಿ. ನಮ್ಮ ತಂಗಿ ಡೆಲಿವರಿ ಆಗಿತ್ತು ಹೋಗ್ಬಿಟ್ಟು 1 ವೀಕ್ ಆಯಿತು. ಬಟ್ ಇಲ್ಲಿ ಕೊಡ್ತಾ ಇದ್ದಾರೆ ಅಂತ ನಂಗೆ ಗೊತ್ತಿಲ್ಲ. 3 ಡೇಸ್ ಬ್ಯಾಕ್ ಗೊತ್ತಾಯಿತು. ಒಂದು 3ನೇ ಸತಿ ಬರ್ತಾ ಇದ್ದೀವಿ. ಊಟ ಚೆನ್ನಾಗಿದೆ ಅಂದ್ಬಿಟ್ಟು ಹೊರಗಡೆ ಹೋಗಿದ್ರೆ ಇಲ್ಲಿ ಬರ್ತಾರೆ. ಈಗ ಪ್ರತಿ ಸತಿ ಮನೆಯಿಂದ ತರೋಕ್ಕಾಗಲ್ಲ, ಮನೆ ಹತ್ರ ಇದ್ವಲ್ಲ, ತರೋಕ್ಕಾಗಲ್ಲ. ಅದರಿಂದ ಇದು ಹೆಲ್ಪ್ ಆಗ್ತದೆ. ತುಂಬ ಹೆಲ್ಪ್ ಆಗುತ್ತೆ ಅಣ್ಣ. ನಮಗೆ ಆಗಲಿ, ಹೆಣ್ಮಕ್ಳಿಗೆ ಆಗಲಿ, ದೊಡ್ಡವ್ರಿಗೆ ಆಗಲಿ, ಯಾರಿಗೆ ಆಗಲಿ. ಅಕಸ್ಮಾತ್ ಟೋಕನ್ ಇರೋರೇ ಬರಬೇಕು ಅಂತ ಬೋರ್ಡ್ ಹಾಕಿದ್ದಾರೆ. ಟೋಕನ್ ಇಲ್ಲಾಂದ್ರೂ ಸೈಡಲ್ಲಿ ನಿಲ್ಸ್ಬಿಟ್ಟು ಲಾಸ್ಟಿಗೆ ಕೊಡ್ತಾರೆ.
ನನ್ನ ಅಂತ ಕೊಡ್ತಾರೆ, ಲೈನಲ್ಲಿ ನಿಲ್ಸಿರ್ತಾರೆ ಪಕ್ಕ, ಬಟ್ ವಾಪಸ್ ಅಂತೂ ಕಳಿಸಿಲ್ಲ ಯಾರು. ಓಕೆ ಸರ್, ಇಲ್ಲಿ ಊಟ ಎಲ್ಲ ಆಗಿದೆ? ಊಟ ಚೆನ್ನಾಗಿದೆ. ಚೆನ್ನಾಗಿದೆ. ಎಲ್ಲಿಂದ ಬಂದಿರ ಸರ್? ನಾವು ರಾಯಚೂರು. ಎಷ್ಟು ದಿನ ಆಯ್ತು ಇಲ್ಲಿ ಬಂದು? ನಾವು ಒಂದು 15 ದಿವಸ ಆಯಿತು. 15 ದಿವಸ ಆಯಿತು. ಯಾರನ್ನ ಅಡ್ಮಿಟ್ ಮಾಡಿರೋದು? ಇದು ತಂಗಿ ಮದುವೆ ಆಪ್ರೇಷನ್ ಸರ್. ಊಟ ಗೀಟ ಚೆನ್ನಾಗಿದೆ ಸರ್. ಎಷ್ಟು ಇಲ್ಲಿ ಅವತ್ತಿಂದ ಬರ್ತಾ ಇದ್ರೆ? ಅವತ್ತಿಂದ ಇಲ್ಲೇ ಇದೆ ಸರ್. ಏನಂತ ಹೇಳಿದ್ರು ಫಸ್ಟ್ ಟೈಮ್? ಹೆಂಗೆ ಗೊತ್ತಾಯ್ತಿದೆ ಊಟ ಕೊಡ್ತಾ ಇದ್ರು? ಇವರು ಬಂದು ಇನ್ವೈಟ್ ಮಾಡೋರು ಸರ್, ಇಲ್ಲಿ ಊಟ ಸಿಗುತ್ತೆ ಅಂತ. ಚೆನ್ನಾಗಿದೆ ಮಾಡಿ ಸರ್. ನಮ್ಮ ಕಡೆ ಥರ ಊಟ ಮಾಡ್ತಾ ಇದ್ದಾರೆ ಸರ್. ಇದು ನಮ್ಮ ಕಡೆ ಇದೇ ಊಟನ ಸರ್. ಹೊರಗಡೆ ತಿನ್ಬೇಕಾದ್ರೆ ಇಷ್ಟು ಬರಲ್ಲ ಸರ್ ಊಟ. ಈಗ ನಾವು ಹಳ್ಳಿ ಕಡೆಯಿಂದ ಬಂದಿರ್ತೀವಿ ಸರ್, ಈ ಥರ ಊಟ ಸಿಗೋದು ಸರ್. ಬೆಂಗಳೂರಂತ ಸಿಟಿಲಿ ಈ ರೀತಿ ಊಟ ಕೊಡ್ತಾರೆ, ಇಂಥ ದೊಡ್ಡ ಸಿಟಿಯಲ್ಲಿ ಕೊಡ್ತಾರೆ ಅಂತ ನಮ್ಮ ಪುಣ್ಯ ಸರ್. ಪಾಪ ರಾಯಚೂರಲ್ಲಿ ಬಂದೀವಪ್ಪ ಅಂತ ಹಳ್ಳಿಗಳು ಭಾಳ ಜನ ಇಲ್ಲೇ ಬಂದು ಊಟ ಮಾಡೋರು. ಈಗ ಭಾಳ ಜನಕ್ಕೆ ಹೆಲ್ಪ್ ಆಗ್ತದೆ ಸರ್. ಏನು ಹೇಳ್ತೀರಾ ಅವ್ರಿಗೆ? ಟ್ರಸ್ಟ್ ಅವ್ರಿಗೆ ನಾವು ಪೂರ ಚಿರಋಣಿ ಆಗಿರ್ತೀವಿ ಸರ್ ಅಂತ. ಯಾಕಂದರೆ ನಾವು ಇಷ್ಟು ದಿನಗಳಿಂದ ನಾವು ಇಲ್ಲಿ ಊಟ ಮಾಡ್ತೀವಿ ಅಂತಂದರೆ ಅವರೆಲ್ಲರಿಗೆ ಅನುಕೂಲ ಆಗುತ್ತಂತ ಊಟ ಕೊಟ್ಟಾದ್ರೆ ಅವರು ಚಿರಋಣಿ ಸರ್ ಅವರು. ಏನೇನು ಕೊಟ್ಟಿದ್ದಾರೆ ಇವತ್ತು ಇದು ವಡೆ ಕೊಟ್ಟಿದ್ದಾರೆ ಸರ್, ಸ್ವೀಟ್ ಕೊಟ್ಟಿದ್ದಾರೆ. ಇದು ದಿನ ಒಂದು ಸ್ಪೆಷಲ್ ಇದ್ದೇ ಇರುತ್ತೆ ಸರ್. ಈಗ ಅಂತೇಳಿ ಸರ್ ಊಟ ತುಂಬ ಚೆನ್ನಾಗಿದೆ. ನಾವು ಹೆಚ್ಚು ಕಡಿಮೆ ತಿಂಗಳು ಮೇಲಾಯಿತು, ತಿಂಗಳಿಂದಲೂ ಊಟ ಮಾಡ್ತಾನೆ ಇದ್ದೀವಿ. ತಾವೆಲ್ಲಿಯವರು? ನಾವು ಗುಬ್ಬಿ ತಾಲೂಕು CS. ಅಲ್ಲಿಂದ ಬಂದಿದ್ದೀರಾ? ತಾಯಿಯವರು ಗೆಡ್ಡೆ ಆಪ್ರೇಷನ್ ಆಗಿದೆ. ಈಗ ಎಷ್ಟು ದಿನ ಆಯಿತು? 6 ತಿಂಗಳು ಮೇಲಾಗಿದೆ. ಅವತ್ತಿಂದ ಇಲ್ಲಿ ಊಟ ಮಾಡ್ತಿದ್ರೆ ಹೆಂಗೆ? ಊಟ ಮಾಡ್ತೀವಿ ಸರ್. ಇಲ್ಲೇ ಊಟ ಮಾಡ್ತಿದ್ದೆ ಅವತ್ತಿಂದ? ಊಟ ಚೆನ್ನಾಗಿರುತ್ತೆ, ಮನೆ ಊಟ ಏನಿರುತ್ತೆ ಅದಕ್ಕಿಂತ ಚೆನ್ನಾಗಿರುತ್ತೆ ಊಟ. ಓಕೆ, ಇದೆ ಊಟ ಚೆನ್ನಾಗಿತ್ತು. ಊಟ ಚೆನ್ನಾಗಿದೆಯಾ? ಏನು ಹೇಳ್ತೀರಾ ಈಗ ಕೊಡ್ತಾರೆ? ತಿಂಗಳಿಂದಲೂ ನಾವು ಇಲ್ಲೇ ಊಟ ಮಾಡ್ತೀವಿ. ಇಲ್ಲೇ ಅವತ್ತಿಂದ ಇಲ್ಲೇ ಬರ್ತಾ ಇದ್ದೀವಿ. ಓಕೆ, ಏನು ಹೇಳ್ತೀರಾ ಅವ್ರಿಗೆ? ಟ್ರಸ್ಟ್ ಅವ್ರಿಗೆ ಇದೇ ಥರ ನಡೆಸ್ಕೊಂಡು ಹೋಗ್ತಿದ್ರೆಲ್ಲ ಸಾಗಿಸ್ತದೆ. ಬಡವರಿಗೆ ಎಷ್ಟೋ ಜನಕ್ಕೆ ಉಪಯೋಗ ಆಗುತ್ತೆ. ಎಲ್ಲ ಊಟ ದುಡ್ಡು ಇರಲ್ವಲ್ಲ, ಎಲ್ಲ ಕೆಲವು ಜನ ಎಲ್ಲ ಎಷ್ಟು ಜನಕ್ಕೆ ಎಷ್ಟೋ ಜನಕ್ಕೆ ಭಾರಿ ಉಪಯೋಗ ಆಗ್ತಿದೆ. ತುಂಬ ಹೆಲ್ಪ್ ಆಗ್ತದೆ ಸರ್. ಊಟ ಚೆನ್ನಾಗಿದೆ ಸರ್. ಸ್ವೀಟು ಬಡೆ ಎಲ್ಲ ಕೊಡ್ತಾ ಇದ್ದಾರೆ, ಬಡವ್ರಿಗೆ ಹೆಲ್ಪ್ ಆಗುತ್ತೆ. ನಾವಿಲ್ಲೇ ಇದ್ದೀವಿ ಸರ್, ಒಂದು ವಾರದಿಂದ ಇದ್ದೀವಿ ಸರ್. ಒಂದು ವಾರದಿಂದ ಅವತ್ತಿಂದ ಬರ್ತಾ ಇದ್ದೀರಾ? ಇಲ್ಲ, ಇವತ್ತು ಬರ್ತಾ ಇದ್ದೀವಿ. ಹೆಂಗೆ ಗೊತ್ತಾಯ್ತು ಸರ್ ನಮಗೆ? ನಮ್ಗೆ ಅಲ್ಲಿ ವಾರ್ಡ್ಗೆ ಬಂದರೆ ಸ್ಲಿಪ್ ಕೊಡ್ತಾ ಇದ್ರು, ಫ್ರೀ ಊಟ ಹಾಕ್ಸ್ತಾ ಇದ್ವಿ ಅಟೆಂಡರ್ಗೆ, ಬಂದು ಊಟ ಮಾಡ್ಕೊಂಡು ಹೋಗಿ ಅಂತ ಅದಕ್ಕೆ ಬಂದಿದ್ದೀವಿ. ಈ ರೀತಿ ಕೊಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಹೆಲ್ಪ್ ಆಗುತ್ತೆ ಸರ್, ಬಡವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಸರ್. ಹಾಂ, ಗುಡ್ವೆಲ್ ಊಟ ಸೂಪರ್ ಆಗಿದೆಯಾ? ಸೂಪರ್ ಆಗಿದೆ ಊಟ. ಬಡವರಿಗೆ ಅನುಕೂಲ ಆಗ್ತದೆ. ರೋಗಿ ಅಸ್ಟೆಂಟ್ ಮುಖ್ಯ ಇಲ್ಲಿ. ರೋಗಿಗಿಂತ ಅಸ್ಟೆಂಟ್ ಅವ್ನು ನೋಡ್ಕೊಂಡು ಆತ ಎಲ್ಲ ವಾರ್ಡ್ಗಳಿಗೆ ಹೋಗಿ ಅವನು ರಿಕಾರ್ಡ್ ತಂದು ಇದು ಮಾಡಿ ಭಾರಿ ಇದಿದೆ. 20 ರಿಕಾರ್ಡ್ ತರಬೇಕು ರೋಗ ಆಪ್ರೇಷನ್ ಮಾಡಿಸ್ಬೇಕು. ಬ್ಲಡ್ ಚೆಕಪ್ಪು, ಹಾರ್ಟ್ ಚೆಕಪ್ಪು, ಪ್ಲಸ್ಸು ಮತ್ತು ಇದು ಕಿಡ್ನಿ ಪ್ರತಿಯೊಂದು ಒಂದು 7-8 ರಿಕಾರ್ಡ್ ತರೋದಕ್ಕೆ ಅವನು ಅವನಿಗೆ ಊಟ ಕೊಟ್ಟಿದ್ದು ಭಾರಿ ಗ್ರೇಟ್. ಈ ಟ್ರಸ್ಟಿಗೆ ಧನ್ಯವಾದಗಳು. ನೀವು ಯಾರು ಕರ್ಕೊಂಡಿದ್ದೀರಿ? ನನ್ನ ತಂಗಿ ಇತ್ತು ಸರ್, ಕಾಲ ಫ್ರ್ಯಾಕ್ಚರ್ ಆಗಿತ್ತು. ಚಿತ್ರದುರ್ಗ ಜಿಲ್ಲೆಯಿಂದ ಹೊಸದುರ್ಗ ತಾಲೂಕು ಹಳ್ಳಿ ನಮ್ಮ ಆಗೋದು. ಈಗ ಇಲ್ಲಿ ಆಲ್ಮೋಸ್ಟ್ ವಿಕ್ಟೋರಿಯಾದಲ್ಲಿ ಇರೋರೆಲ್ಲ ಬೇರೆ ಬೇರೆ ಊರುಗಳಿಂದ ಹಳ್ಳಿಗಳಿಂದಾನೇ ಬಂದವರು ಸರ್. ಅವ್ರಿಗೆಲ್ಲ ಈ ರೀತಿ ಊಟ ಕೊಡೋದು ತುಂಬಾ ಹೆಲ್ಪ್ ಆಗುತ್ತೆ. ಹೆಲ್ಪ್ ಆಗ್ತದೆ ಸರ್, ಭಾರಿ. ಒಂದಿನ ಅಲ್ಲ, ಪ್ರತಿದಿನ ಕೊಡ್ತಾರೆ. ಹೌದು, ಪ್ರತಿದಿನ ಅಷ್ಟೆಂಟ್ಗೆ ಒಬ್ಬರಿಗೆ ಕೊಡ್ತಾರೆ. ಅಷ್ಟೆಂಟ್ ಕೊಡ್ತಾರೆ. ಥ್ಯಾಂಕ್ ಯು ದೇವರುಗಳು. मेरा नाम रोहन साहा है, हम वेस्ट बंगाल से आया हूँ। मेरा डॉक्टर दिखाना है, तो मेरा बहुत अच्छा लगा गरम गरम खाना, और देने का भी बहुत सुंदर है, और सब कोई देख रहे हैं, मैंने लेके खा रहा है, बहुत सुंदर लगा। मेरा वेस्ट बंगाल में ऐसा सुंदर खाना नहीं मिलता है, तो हम लोग खा के बहुत अच्छे लग रहा है। हम पहले प्रतिदिन आते हैं खाने के लिए, मैं बाहर नहीं खाता हूँ, इधर ही खाता हूँ, बहुत अच्छा लगा। हम सबको बोलूँगा ऐसे ही चलता रहे और ऐसे दौड़ता रहे। ठीक है, नमस्कार। देखो, बेंगलुरु में अच्छा भी खाना भी है, बेंगलुरु अच्छा ही है, उसीलिए आता है इधर। हाँ, नहीं, बहुत अच्छा लगा, गरम गरम खाना मिला, बहुत अच्छा लगा। मैंने भूख भी लगा था मुझे बहुत। ठीक है, बहुत। कितने महीने से आ रहा है इधर? मैंने 7 महीना हो गया। ठीक है। ನಮಸ್ತೆ ಸರ್, ನನ್ನ ಹೆಸರು ವಿಷ್ಣು ಅಂತ. ಇಲ್ಲೇ ಎಮರ್ಜೆನ್ಸಿಯಲ್ಲಿ ಅಡ್ಮಿಟ್ ಮಾಡಿದ್ದೀವಿ ನನ್ನ ತಾಯಿನ. ಇಲ್ಲಿ ವಾಸವಿಯಲ್ಲಿ ಪ್ರತಿ ದಿವಸ ಮಧ್ಯಾಹ್ನ 1 ಗಂಟೆಗೆ ಊಟ ಕೊಡ್ತಾರೆ. ಟೋಕನ್ 11 ಗಂಟೆಯಿಂದನೇ ಕೊಡೋದು ಸ್ಟಾರ್ಟ್ ಮಾಡ್ತಾರೆ. ಇಲ್ಲೇ ಬಂದು ಕಂಟ್ರೋಲ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಅಟೆಂಡರ್ಗೆ ಮಾತ್ರ ಕೊಡೋದು, ಈ ಪೇಷಂಟ್ಗಳು ಕೊಡಲ್ಲ ಇದು. ಯಾಕಂದರೆ ಹೆಲ್ತಿ ಮತ್ತು ಹೈಜಿನಿಕ್ ಇಲ್ಲ. ಊಟ ತುಂಬ ಚೆನ್ನಾಗಿದೆ.
ತುಂಬ ಹೈಜಿನಿಕ್ ಆಗಿದೆ. ಇದರಿಂದ ಪ್ರತಿ ದಿವಸ ನಾನು ನೋಡ್ದಂಗೆ ಸಾವಿರಾರು ಜನರ ಮೇಲೆ ತಿಂತವ್ರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಏನು ಹೇಳ್ತೀರಾ ಅವರಿಗೆ ಇಂಥ ಒಳ್ಳೆ ಕೆಲಸ ಮಾಡ್ತಾ ಇರೋದಿಲ್ಲ? ಅವ್ರಿಗೆ ಒಳ್ಳೇದಾಗಲಿ ಸರ್, ಒಳ್ಳೇದಾಗಲಿ, ಹಿಂಗೆ ಕಂಟಿನ್ಯೂ ಆಗಲಿ. ಇದು ಇಲ್ಲಿಗೆ ಸ್ಟಾಪ್ ಆಗೋದು ಬೇಡ, ಇನ್ನೂ ಚೆನ್ನಾಗಿ ಕಂಟಿನ್ಯೂ ಆಗಲಿ. ಸ್ಪಾನ್ಸರ್ಸ್ ಎಲ್ಲ ಇನ್ನೂ ಚೆನ್ನಾಗಿ ಸಿಗಲಿ ಅಂತ ಕೇಳ್ಕೊಂತೀವಿ. ಅಂದ್ರೆ ಈಗ ಪೇಷಂಟ್ ಜೊತೆ ಬಂದವ್ರಿಗೆ ಇಲ್ಲಿ ಊಟ ಕೊಡ್ತಾರೆ, ಬರೀ ಅಟೆಂಡರ್ ಮಾತ್ರ, ಪೇಷಂಟ್ ಕೊಡಲ್ಲ. ಬರೀ ಪೇಷಂಟ್ ಜೊತೆ ಅಡ್ಮಿಟ್ ಮಾಡಿರ್ತಾರಲ್ಲ ಅವ್ರಿಗೆ ಮಾತ್ರ. ಬಿಸಿಬೇಳೆಬಾತ್ ಮೊಸರನ್ನ ಇಲ್ಲಿ ಚೆನ್ನಾಗಿರುತ್ತೆ. ಸ್ಪೆಷಲ್. ನಾನು ಒಂದು ವಾರದಿಂದ ಬರ್ತೀನಿ. ಒಂದು ವಾರದಿಂದ ಪ್ರತಿದಿನ ಬರ್ತೀರಾ? ಹೌದೌದು. ಈಗ ಅಕಸ್ಮಾತ್ ಏನಾದ್ರು ಇಲ್ಲಿ ಊಟ ಇರಲಿಲ್ಲ ಅಂದ್ರೆ ಹೊರಗಡೆ ಹೋದ್ರೆ ನಿಮಗೆ ಮಿನಿಮಮ್ ಇಲ್ಲ ಅಂದ್ರೂ 50 ರಿಂದ 100 ರೂಪಾಯಿ ಆಗುತ್ತೆ. ಇಲ್ಲೇ ಹೋಟ್ಲಿದೆ, ಅಲ್ಲಿ ಮಿನಿಮಮ್ 60 ರಿಂದ 80 ರೂಪಾಯಿ ಆಗುತ್ತೆ. ದೋಸೆನೇ 50, ಇಡ್ಲಿನೂ 50 ಒಂದು ಪ್ಲೇಟು, ಅನ್ನ ಸಾಂಬಾರು 60 ರೂಪಾಯಿ ಇದೆ. ಮಿನಿಮಮ್ 60 ರೂಪಾಯಿ ಆಗುತ್ತೆ ಒಂದು ಹೊತ್ತಿಗೆ. ಅದನ್ನ ಇಲ್ಲಿ ಇವರು ಕೊಡ್ತಾ ಇದ್ದಾರೆ. ಅದು ಕೊಡೋದ್ರಿಂದ 60 ರಿಂದ 80 ರೂಪಾಯಿ ಸೇವ್ ಆಗುತ್ತೆ. ಇನ್ನೊಂದು ಅಂದ್ರೆ ಇಲ್ಲಿ ಬರೋದು, ಹಾಸ್ಪಿಟಲ್ ಬರೋದು ಬೇರೆ ಪ್ಲೇಸ್ಗಳಿಂದ ಬರ್ತಾರೆ ಆಲ್ಮೋಸ್ಟ್. ಹೌದು, ಎಲ್ಲ ಡಿಸ್ಟ್ರಿಕ್ಕಿಂದನೂ ಬರ್ತಾರೆ. ಕೋಲಾರ, ಚಿಕ್ಕಬಳ್ಳಾಪುರ, ಆಮೇಲೆ ನಾರ್ತ್ ಕರ್ನಾಟಕ ಎಲ್ಲ ಕಡೆಯಿಂದನೂ ಬರ್ತಾರೆ. ಎಲ್ರಿಗೂ ಕೊಡ್ತಾರೆ. ಯಾರ್ಯಾರು ಅಡ್ಮಿಟ್ ಮಾಡಿರ್ತಾರೋ ಅವ್ರು ಯಾವುದೇ ಡಿಸ್ಟ್ರಿಕ್ಟ್ ಇದ್ರೂ ಕೊಡ್ತಾರೆ. ಚಂದ್ರಕಲಾ ಸರ್. ಇಲ್ಲೇನು ತಾವೇನು ಮಾಡ್ತಾರೆ? ನಾವಿಲ್ಲಿ ಸ್ಟಾಫ್ ಸರ್. ಏನೆಲ್ಲ ನೋಡ್ಕೊತೀರಾ? ನಮ್ಮದು ಇಲ್ಲಿ ಕ್ಲೀನಿಂಗ್ ಕೆಲಸ ಇರುತ್ತೆ ಸರ್. ಯಾರು ಇಲ್ಲ ಆದರೆ ಟೋಕನ್ ಕೊಡ್ತೀವಿ. ದಿನ ದಿನ ಕೊಡ್ತೀವಿ ಸರ್. ಇಲ್ಲಿ ಏನು ನಡೀತದೆ ಮೇಡಮ್? ಯಾವ ಟ್ರಸ್ಟ್ ಕಡೆಯಿಂದ ಇದು ವಾಸವಿ ಅನ್ನದಾನ ಸೇವಾ ಟ್ರಸ್ಟ್ ಸರ್. 300 ಜನಗೆ ಊಟ ಕೊಡ್ತಾ ಇದ್ದೀವಿ. ಫಸ್ಟು 500 ಜನಗೆ ಊಟ ಕೊಡ್ತಾ ಇದ್ದಿದ್ದು. ಕೊರೋನಾ ಬಂದಿಂದ ಇವಾಗ 500 ಜನ ಕೊಡ್ತಾ ಇದ್ವಿ. ಮತ್ತೆ ಇವಾಗ 300 ಜನ ಸ್ಟಾರ್ಟ್ ಮಾಡಿದ್ದಾರೆ ಸರ್ ಅವರು. ವಾರ್ಡಲ್ಲಿ ಹೋಗಿ ಕೊಟ್ಬಿಟ್ಟು ಬರೋದು ಸರ್. ಯಾರು ಹೋಗೋದು? ಸ್ಟಾಫ್ಗಳು ಹೋಗ್ತಾರೆ ಸರ್. ಒಂದೊಂದು ವಾರ್ಡ್ಗೆ ಒಬ್ಬೊಬ್ರು ಹೋಗ್ತಾರೆ ಸರ್. ನೀವು ಎಷ್ಟು ವರ್ಷದಿಂದ ಮಾಡ್ತೀರಿ? 9 ವರ್ಷದಿಂದ ಮಾಡ್ತೀವಿ. 9 ವರ್ಷದಲ್ಲಿ ಇದ್ದೀರಾ? 9 ವರ್ಷದಿಂದ ಅನ್ನದಾನ ನಡೀತಾ ಇದೆಯಾ? ಹೌದು ಸರ್. ಒಂದು ದಿವಸನೂ ರಜಾ ಇಲ್ಲ ಸರ್. ಒಂದು ದಿವಸ ರಜೆ ಇಲ್ಲ. ಇದು ಬಿಟ್ಟು ಮತ್ತೆ ಬೇರೆ ಕಡೆ ಎಲ್ಲರೂ ಮತ್ತೆ ಅನ್ನದಾನ ಮಾಡ್ತಾ ಇದ್ದೀರಾ? ಫಸ್ಟು ಇದು ನಿಮಾನ್ಸಲ್ಲಿ ಕೊಡ್ತಾ ಇದ್ದೀವಿ ಸರ್. ಇವಾಗ ಅಲ್ಲಿ ಸ್ಟಾಪ್ ಮಾಡಿಬಿಟ್ಟು ಜಗದೇವದಲ್ಲಿ ಕೊಡ್ತಾ ಇದ್ದೀವಿ ಸರ್. ಜಯದೇವ ಹಾಸ್ಪಿಟಲ್ ಕೊಡ್ತಾ ಇದ್ದೀರಾ? ಹೇಗೆ ಅನಿಸುತ್ತೆ ನಿಮಗೆ ಈ ಥರ ಅನ್ನದಾನ ಮಾಡೋದು? ನಮಗೆ ಚೆನ್ನಾಗಿ ಅನಿಸ್ತಾ ಇದೆ ಸರ್. ನನ್ನ ಸಾರಿಗೆ ಫಸ್ಟ್ ನಾನು ಧನ್ಯವಾದಗಳು ಹೇಳ್ಬೇಕು ಸರ್. ಅಂದರೆ ಈಗ ಯಾರೋ ದಾನಿಗಳು ಕೊಡ್ತಾರೆ, ಬಿಡಿ, ದಾನಿಗಳು ಕೊಡ್ತಾರೆ, ಅದನ್ನು ತಂದು ತಲುಪಿಸಿ ಮಾಡಿ ಬಡಿಸೋದಿದೆಯಲ್ಲ, ಅದು ಈಸಿ ಕೆಲಸ ಅಲ್ಲ. ಅದನ್ನ ದಿನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ದಿನ 100 ಜನ ಬರ್ತಾ ಇರ್ತಾರೆ. ಕೆಲವೊಬ್ರು ಬೇರೆ ಬೇರೆ ಥರದ ಜನಗಳನ್ನು ನೋಡಿರ್ತೀರಾ? ಹೇಗೆ ಅನಿಸುತ್ತೆ? ಒಬ್ಬೊಬ್ರು ಬೈದ್ಬಿಟ್ಟು ಹೋಗ್ತಾರೆ ನಮಗೆ. ಅದೆಲ್ಲ ನಾವು ಇದು ಮಾಡಿಕೊಂಡು ಮಾಡ್ತೀವಿ ಸರ್. ಆಲ್ಮೋಸ್ಟ್ ಯಾವ ಥರ ಜನ ಬರ್ತಾರೆ ಅಂತ? ಸ್ಟಾಫ್ ಸೈಲೆಂಟಾಗಿ ಇರೋರು ಬರ್ತಾರೆ, ಜಗಳ ಮಾಡೋರು ಬರ್ತಾರೆ. ಅಡ್ಜಸ್ಟ್ ಮಾಡ್ಕೊಂಡು ನಾವು ಮಾಡ್ಕೊಳ್ತೀವಿ. ಅಂದರೆ ಇಲ್ಲಿ ನೀವು ಯಾರಿಗೆಲ್ಲ ಟೋಕನ್ಗಳನ್ನ ಕೊಟ್ಟಿರ್ತೀರ ಅವರು ಬರ್ತಾರೆ? ಫಸ್ಟು ಟೋಕನ್ ಅವ್ರಿಗೆ ಬಿಡ್ತೀವಿ. ಆಮೇಲೆ ರೈಸ್ ಮುಗಿದ್ರೆ ಟೋಕನ್ ಇಲ್ಲದೆ ಅವ್ರಿಗೂ ಬಿಡ್ತೀವಿ ಸರ್. ಟೋಕನ್ ಇಲ್ಲದೆ ಏನೇನೆಲ್ಲ ಇರುತ್ತೆ ಇಲ್ಲಿ? ಡೋನರ್ಸ್ಗಳು ಹೇಳಿದ್ರೆ ಸ್ವೀಟು, ಬಜ್ಜಿ ಎಲ್ಲ ಇರುತ್ತೆ ಸರ್. ಸರ್ ನಮಸ್ತೆ. ನಮಸ್ಕಾರ. ತಮ್ಮ ಹೆಸರು ಸರ್? ನನ್ನ ಹೆಸರು ಪ್ರವೀಣ್ ಅಂತ. ಎಲ್ಲಿರುತ್ತೆ? ಬೆಂಗಳೂರಲ್ಲಿರೋದು. ಈ ವಾಸವಿ ಅನ್ನದಾನ ಟ್ರಸ್ಟ್ ಅನ್ನೋದು ತುಂಬ ಅದರ ವೈಶಿಷ್ಟ್ಯತೆಗೆ ತುಂಬ ದೊಡ್ಡದು. ಸಾರ್ನವರು ಇಲ್ಲಿ ವಿಕ್ಟೋರಿಯಾ ಹಾಸ್ಪಿಟ್ಲ್ ಒಂದು, ಜಯದೇವ ಹಾಸ್ಪಿಟ್ಲಲ್ಲಿ 2 ಕಡೆಯೂ ಮಾಡ್ತಾ ಇದ್ದಾರೆ. ಡೈಲಿ ಮಾಡ್ತಾರೆ, 365 ಡೇಸು ಮಾಡ್ತಾ ಇದ್ದಾರೆ. ಇಲ್ಲಿ ಊಟ ಮಾಡೋದೇ ಒಂದು ವೈಶಿಷ್ಟ್ಯತೆ. ಇನ್ನೊಂದು ಪೇಷಂಟ್ಗಳಿಗೆ ಬೇಕಿರೋದು ಇದನ್ನೇ. ದುಡ್ಡು, ಕಾಸು, ಒಡವೆ, ವಸ್ತ್ರಾಭರಣ ಏನು ಅದೆಲ್ಲ ಎರಡನೇದು. ಬಟ್ ಮೈನ್ ಬೇಕಿರೋದು ಇದನ್ನೇ. ಇನ್ನೊಂದು ನಾನು ಇದ್ರ ಮುಖಾಂತರ ನಾನು ವಿನಂತಿ ಮಾಡ್ಕೊಳ್ಳೋದು ಏನು ಅಂದರೆ, ಎಲ್ಲರಿಗೂ ಆ್ಯನಿವರ್ಸರಿನಂತೆ, ಬರ್ತ್ಡೇನಂತೆ ಏನೇನೋ ಬರುತ್ತೆ. ಎಲ್ಲೆಲ್ಲೋ ಹೋಗ್ಬಿಟ್ಟು ಎಷ್ಟೆಷ್ಟೋ ಖರ್ಚು ಮಾಡೋ ಬದಲು ಇಂಥ ಸಮಯಕ್ಕೆ ಬಂದುಬಿಟ್ಟು 10 ಜನಕ್ಕೆ ಊಟ ಹಾಕೋದ್ರಲ್ಲಿ ತುಂಬ ಅನುಕೂಲ ಆಗುತ್ತೆ ಅಂತ ನನ್ನೊಂದು. ತಮಗೆ ಗೊತ್ತಾಯ್ತು? ಇಲ್ಲ, ನಾನು ಒಂದು ವಾಸವಿ ಟ್ರಸ್ಟಲ್ಲಿ ನಾನು ಒಬ್ಬ ಸೆಕ್ರೆಟರಿ. ಇಲ್ಲಲ್ಲ, ಬೇರೆ ದೇವಸ್ಥಾನದಲ್ಲಿ ನಾನೊಬ್ಬ ಟ್ರಸ್ಟಿ ಆಗಿದ್ದೀನಿ. ಅದಲ್ಲದೆ ನಾವು ಅನ್ನದಾನ ಮಾಡ್ತೀವಿ. ನಾವು ಅನ್ನದಾನ ಮಾಡೋದು ಪ್ರತಿ ಅಮಾವಾಸ್ಯೆಗೆ ಮಾಡ್ತೀವಿ. ಹಾಗಾಗಿ ನಮ್ಮ ಸೀತಾರಾಮಯ್ಯ ಸಾರು ನಮಗೆ ಪರಿಚಯ ಆಯಿತು. ನಾವು ಪ್ರತಿ ಅಮಾವಾಸ್ಯೆಗೆ 300-400 ಜನಕ್ಕೆ ಊಟ ಹಾಕ್ತೀವಿ ಬೇರೆ ಏರಿಯಾದಲ್ಲಿ. ಇಲ್ಲಿ ಡೈಲಿ ಮಾಡ್ತಾ ಇದ್ದಾರೆ. ಸಾರಿಂದ ನೋಡಿ ನಾವು ಇನ್ನಷ್ಟು ಕಲಿಬೇಕು ಅದನ್ನು. ನಮ್ಮಂಥರಲ್ಲ, ನನಗಿಂತ ಹೆಚ್ಚಿನ ಮುಂದಿನ ಪೀಳಿಗೆಯವರು ಇದ್ರ ಬಗ್ಗೆ ಬರಬೇಕು. ಈ ಥರ ದಾನ ಧರ್ಮದಲ್ಲಿ ಅವರು ತೊಡಗಿಸ್ಕೋಬೇಕು. ಹೋಟ್ಲಿಗೆ ಹೋಗೋದು, 5,000 ಖರ್ಚು ಮಾಡೋದೆಲ್ಲ ದೊಡ್ಡ ವಿಷಯ ಅಲ್ವೇ ಅಲ್ಲ. ರೆಸಾರ್ಟ್ಗೆ ಹೋಗೋದು, ಅಲ್ಲಿಗೆ ಹೋಗೋದು, ಹೋಟ್ಲ್ ಅದಂದ್ರೆ ಈ ಥರ ಸೇವೆ ಮಾಡೋದ್ರಲ್ಲಿ ಆತ್ಮತೃಪ್ತಿ ಇರುತ್ತೆ. ಆಮೇಲೆ ಜನಗಳಿಗೂ ಚೆನ್ನಾಗಿ ಒಳ್ಳೇದಾಗುತ್ತೆ. ಇದನ್ನೇ ನಮಗೆ ಕಾಪಾಡೋದು. ನಮ್ಮ ಹಿಂದೆ ಬರೋದು ಇದನ್ನೇ. ಯಾವುದು ಹೋಟ್ಲಿಗೆ ಹೋಗ್ತೀವಿ, ಹೋಟ್ಲಿಗೆ ಹೋಗಿ ಬಿಲ್ ಕಟ್ಬಿಟ್ಟು ಬರ್ತೀವಿ, ಅವ್ನು ಬರೋಲ್ಲ ಕಾಪಾಡೋಕ್ಕೆ. ಈ ಸೇವೆ ಅನ್ನೋದು ಶಾಶ್ವತವಾಗಿ ಕಾಪಾಡುತ್ತೆ. ಈಗ ಅವರು ನಿಮಗೆ ಶುಭಾಶಯ ಅಥವಾ ಏನೋ ಒಂದು ಹೇಳ್ತಾರೆ. ಹೌದು, ಅದರಿಂದನೇ
ಅದರಷ್ಟು ಅವ್ರ ಶುಭ ಹಾರೈಕೆ ಇರೋದ್ರಲ್ಲಿ ನೆಮ್ಮದಿ ಬೇರೆ ಯಾವುದ್ರಲ್ಲೂ ಇಲ್ಲ. ನೀವು ಇದು ವೈಯಕ್ತಿಕವಾಗಿ ಹೇಳಬೇಕು ಅಂದ್ರೆ ಸ್ವಂತ ಮನೇಲಿ ಹೋದ್ರೂ ಈ ಖುಷಿ ಬರಲ್ಲ. ಎಲ್ಲ ಅಂತಮ್ಮಂದ್ರೆ ಎಲ್ಲರೂ ಇರ್ತಾರೆ, ದುಡ್ಡು ಬೇಕಾದಷ್ಟು ಖರ್ಚು ಮಾಡೋವರೆಗೂ ಸೀಮಿತ. ಆಚೆ ಬಂದ ಮೇಲೆ ಅವ್ರು ಯಾರೋ ಇವ್ರು ಯಾರೋ ಅಂತ ಇರ್ತಾರೆ. ಇಲ್ಲಿ ಹಾಗಲ್ಲ. ನಮ್ಮ ಸೀತಾರಾಮಯ್ಯ ಸಾರು ಈ ವಯಸ್ಸಿಗೆ ಇಷ್ಟೆಲ್ಲ ಅವ್ರು ಮಾಡ್ತಿದ್ದಾರೆ ಅಂದರೆ ಆ ವಯಸ್ಸಿಗೆ ನಾವು ಇರ್ತೀವೋ ಇಲ್ವೋ ಅದು ಗೊತ್ತಿಲ್ಲ, ಅದು ಎರಡನೇ ಮಾತು. ಬಟ್ ಇಂಥ ಒಂದು ಸೇವೆಯಲ್ಲಿ ಹೆಚ್ಚಾರು ಜನ ಭಾಗವಹಿಸ್ಕೋಬೇಕು, ಇದರಲ್ಲಿ ಒದಗಿಸ್ಕೋಬೇಕು. ಇನ್ನಷ್ಟು ಸಾರಿಗೆ ನಮ್ಮ ವಾಸವಿ ಅನ್ನದಾನ ಟ್ರಸ್ಟಿಗೆ ಒಳ್ಳೆಯದಾಗಿ ಇನ್ನಷ್ಟು ಜನಕ್ಕೆ ಮಾಡೋ ಅವಕಾಶ ದೇವರು ಕಲ್ಪಿಸ್ಕೊಡ್ಬೇಕು ಅಂತ ಆ ವಾಸವಿ ಮಾತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಆಯಿತು ಸರ್, ನಿಮಗೂ ಒಳ್ಳೇದಾಗಲಿ, ಟ್ರಸ್ಟ್ಗೂ ಒಳ್ಳೇದಾಗಲಿ, ಇದೇ ರೀತಿ ಇನ್ನೂ ಹಲವಾರು ಕೊಡುವಾಗಲಿ ಅಂತ ಕೇಳ್ಕೊಳ್ತೀನಿ. ಒಂದು ದಿವಸನೂ ಬ್ರೇಕ್ ಇಲ್ಲ, 365 ದಿವಸ ನಡೀತಾರೆ. ನಮ್ಮ ಸೀತಾರಾಮಯ್ಯ ಸರ್ ಅವರು ಆ ಥರ ಮಾಡಿದ್ದಾರೆ. ಇಲ್ಲಿ ಅವರು ನಾವು ಮಾಡೋದಕ್ಕೆ ಭಾಳ ಖುಷಿ ಪಡ್ತೀವಿ. ತುಂಬ ದೊಡ್ಡ ವಿಷಯ. ಆ ವಯಸ್ಸಿಗೆ ಬೇಕಾದ ಜನ ರಿಟೈರ್ಡ್ ಆಗಿಬಿಟ್ಟಿದ್ದಾರೆ, ಆದರೆ ಅವ್ರು ರಿಟೈರ್ಮೆಂಟ್ ತಗೊಂಡಿಲ್ಲ. ಸರ್ ಇನ್ನೊಂದು, ಈಗ ನಾವು ಒಂದು ಮದುವೆ ಮಾಡ್ತೀವಿ ಅಥವಾ ಏನೋ ಒಂದು ಫಂಕ್ಷನ್ ಮಾಡ್ತೀವಿ, ನಾವು ಎಷ್ಟು ಒಂದು ತಿಂಗಳು 2 ತಿಂಗಳಿಂದ ಪ್ರಿಪ್ರೇಷನ್ ಇರುತ್ತೆ. ಒಂದು ದಿನಕ್ಕೆ ಇದು ಡೈಲಿ ಎಷ್ಟೊಂದು ಪ್ರಿಪ್ರೇಷನ್ ಇರುತ್ತೆ. ಡೈಲಿ ಇರುತ್ತೆ. ಇದು ಡೈಲಿ ಅಂದರೆ ಅಲ್ಲಿ ಕಿಚನ್ ಇದೆ, ವಿಶೇಷಪುರ ಮೇಲೆ ಕಿಚನ್ ಇದೆ, ಅಲ್ಲೇ ಡೈಲಿ ಮಾಡೋದು. ಫ್ರೆಶ್ ಆಗಿ ಮಾಡಿ ಇಲ್ಲಿ ಸಪ್ಲೈ ಮಾಡಿ ತೊಗೊಂಬರ್ತಾರೆ. ಇಲ್ಲಿಂದ ನಾವು ಡೈಲಿ ಎಲ್ಲರಿಗೂ ಬಡಿಸ್ತೀವಿ. ಇದು ಅನ್ನದಾನ ಒಂದೇ ಅಲ್ಲ, ಎಷ್ಟೋ ಬಡ ಮಕ್ಕಳಿಗೆ ಬುಕ್ಸ್ ಆಗಲಿ, ಸ್ಕೂಲಿಂಗ್ ಆಗಲಿ, ಬ್ಲ್ಯಾಂಕೆಟ್ಸ್ ಆಗಲಿ ಎಲ್ಲನೂ ಒದಗಿಸ್ಕೊಟ್ಟಿದ್ದಾರೆ ಸಾರ್ ಅವರು. ಅವ್ರಿಗೆ ಇನ್ನೂ ಸಕಲ ಪೂರ್ಣ ಆರೋಗ್ಯ ಕೊಟ್ಟು ಅವ್ರ ಥರ ಸ್ಫೂರ್ತಿ ನಮಗೂ ಬರಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಅವ್ರು ಚೆನ್ನಾಗಿದ್ರೇ ನಾವು ಚೆನ್ನಾಗಿರೋದು ಅಂತ. ಓಕೆ ಸರ್.